ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಉಪಚುನಾವಣೆ ರಂಗೇರ್ತಾ ಇದೆ. ಆದ್ರೆ ಅಲ್ಲಿ ದೊಡ್ಡ ಒಂದು ಚಿದಂಬರ ರಹಸ್ಯ ಕಾಡ್ತಾ ಇದೆ. ಯಾರಿಗೆ ಯಾವ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅನ್ನೋದು ಬಹಳ ಬಹಳ ಕುತೂಹಲ ಮೂಡಿಸಿದೆ. ದಿನಕ್ಕೊಂದು ರಾಜಕೀಯ ಚಟುವಟಿಕೆಗಳು ಹಿರಿಯೂರು ಬೈ ಎಲೆಕ್ಷನ್ ನಲ್ಲಿ ನಡೀತಾ ಇದ್ದಾವೆ. ಇದರ ನಡುವೆ ಇನ್ನು ಮೂರು ಪಕ್ಷಗಳು ಚುನಾವಣೆ ದಿನಾಂಕ ನಿಗದಿಯಾಗೋದಕ್ಕಿಂತ ಮುಂಚೆ ಸಜ್ಜಾಗ್ತಿರೋದಂತೂ ನಿಜ. ಆದ್ರೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪಾಳಯದಲ್ಲಿ ಒಬ್ಬ ಅಭ್ಯರ್ಥಿ ಒಂದು ದೊಡ್ಡ ಸಂಚಲನ ಮಾಡ್ತಾ ಇದ್ದಾರೆ. ಇದೀಗ ಈ ವ್ಯಕ್ತಿಯ ಸಂಚಲನದ ಕಾರಣದಿಂದಾಗಿ ಕಾಂಗ್ರೆಸ್ ಪಾಳಯದಲ್ಲೂ ಕಕ್ಕಾಬಿಕ್ಕಿಯಾಗಿದ್ದಾರೆ ಮತ್ತು ಬಿಜೆಪಿ ಜೆಡಿಎಸ್ ಪಾಳಯದಲ್ಲೂ ಕಕ್ಕಾಬಿಕ್ಕಿಯಾಗಿದ್ದಾರೆ. ಏನ್ ನಡೀತಾ ಇದೆ ಹಿರಿಯೂರಲ್ಲಿ ಅಂತ. ಆ ಅಭ್ಯರ್ಥಿ ಹಿರಿಯೂರಿನಾದ್ಯಂತ ಬಿರುಸಿನ ಅಬ್ಬರದ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ. ಏನ್ ನಡೀತಾ ಇದೆ? ಒಂದು ಕಡೆ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ಅಲ್ಲಿ ಬೈ ಎಲೆಕ್ಷನ್ ಶುರುವಾಗಬೇಕು, ವೇದಿಕೆ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವ್ರ ಮಗನಿಗೆ ಸುಹಾಸ್ಗೆ ಟಿಕೆಟ್ ಅನ್ನ ಕೊಟ್ಟೆ ಕೊಡ್ತಾರೆ ಅನ್ನುವಂತ ವಾತಾವರಣ ಇದೆ. ಹೀಗಿರುವಾಗ ಸಂಚಿತರ ಯಾಕೆ ಎಂಟ್ರಿ ಕೊಟ್ರು? ಹಾಗೇನೆ ಎಲೆಕ್ಷನ್ ಅಂದ್ರೆ, ಚುನಾವಣೆ ಅಂದ್ರೆ ಅಲ್ಲಿ ತಂತ್ರ ಪ್ರತಿತಂತ್ರ, ಪಟ್ಟು ಪ್ರತಿಪಟ್ಟು ನಡೀತಾ ಇರುತ್ತವೆ. ಹಾಗಾಗಿ ಈ NDA ಅಭ್ಯರ್ಥಿಗಳು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ಒಂದು ಸಣ್ಣ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಈ ತಂತ್ರಗಾರಿಕೆಗೆ ವಿರುದ್ಧವಾಗಿ ಒಂದು ಅಸ್ತ್ರವನ್ನ ಈಗ ಪ್ರಯೋಗ ಮಾಡಿದ್ದಾರೆ. ಆ ಅಸ್ತ್ರವೇ ಯಾರು? DK ಶಿವಕುಮಾರ್ ಆ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆ ಅಸ್ತ್ರವೇ ಸಣ್ಣ ಚಿತ್ತಯ್ಯ. ಯಾರಿದು ಸಣ್ಣ ಚಿತ್ತಯ್ಯ ಅಂದ್ರೆ? ಸಣ್ಣ ಚಿತ್ತಯ್ಯ ವಿಶ್ವೇಶ್ವರಯ್ಯ ಜಲ ನಿಗಮದ MD ಆಗಿ ಕೆಲಸ ಮಾಡಿದವರು. ಒಬ್ಬ ಅಧಿಕಾರಿಯಾಗಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡಿದ ಆಡಳಿತಾತ್ಮಕ ಅನುಭವ ಇದೆ. ಅವರು ಈಗ ನಿವೃತ್ತರಾಗಿದ್ದಾರೆ. ಈಗ ಯಾಕೆ ಅವರು ಹಿರಿಯೂರಿನ ಈ ಚುನಾವಣಾ ಆಕಾರದಲ್ಲಿ ಎಂಟ್ರಿ ಕೊಟ್ರು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಸ್ನೇಹಿತರೆ, ಈಗ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆದ ನಂತರ ಎದುರಾಗ್ತಿರುವಂತ ಉಪಚುನಾವಣೆ ಹಿರಿಯೂರು ಉಪಚುನಾವಣೆ. ಹೀಗಿರುವಾಗ ಅದನ್ನ ಹೇಗಾದರೂ ಮಾಡಿ ಗೆದ್ದುಕೊಳ್ಳಲೇಬೇಕು ಅನ್ನುವಂತ ಪ್ರತಿಷ್ಠೆ. ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ಮಾಡುವ ಪ್ರಯೋಗವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅವರು ತಂತ್ರಗಾರಿಕೆಯಲ್ಲಿ ನಿಪುಣರಾಗಿದ್ದಾರೆ. ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ವೋಟ್ ಹಾಕುವ ನೆಲೆಯಲ್ಲಿ ತಂತ್ರಗಾರಿಕೆ ಮಾಡಿದ್ದಾರೆ. ಅಂದ್ರೆ ಹಿರಿಯೂರಲ್ಲೂ ಆ ತಂತ್ರಗಾರಿಕೆ ಶುರುವಾಗ್ತಾ ಇದೆ. ಏನು ಅಂದ್ರೆ ನೋಡಿ, ಇನ್ನು ಹಿರಿಯೂರಿನ ಚುನಾವಣೆಗೆ ದಿನಾಂಕ ನಿಗದಿಯಾಗಿಲ್ಲ. ಆ ಸಂದರ್ಭದಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ನ ಒಬ್ಬ ಮೈತ್ರಿ ಅಭ್ಯರ್ಥಿಯಾಗಿ ರಾಜಣ್ಣ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಚಿಂತನೆ ನಡೀತಾ ಇದೆ. ರಾಜಣ್ಣ ಯಾರು ಅಂದ್ರೆ ಕಾಡುಗೊಲ್ಲ ಸಮುದಾಯದ ವ್ಯಕ್ತಿ. ಸೊ ಇನ್ನೂ ಅವರನ್ನ ಬಿಜೆಪಿ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದೆಯಷ್ಟೇ, ಇನ್ನೂ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಸಣ್ಣ ಚಿತ್ತಯ್ಯ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಹಾಗಿದ್ರೆ ಸುಹಾಸ್ ಅವರಿಗೆ ಟಿಕೆಟ್ ಸಿಗಲ್ವಾ? ಸುಹಾಸ್ ಏನು ಕಾಂಗ್ರೆಸ್ ಪಕ್ಷದ ವಾಡಿಕೆಯಂತೆ ಯಾರು ಅವ್ರ ಕುಟುಂಬದಲ್ಲಿ ನಿಧನರಾಗಿರ್ತಾರೆ, ಸೊ ಅವ್ರ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಾಡಿಕೆ. ಆದ್ರೆ ಈ ಸಲ ಅದು ಬ್ರೇಕ್ ಆಗತ್ತಾ? ನೋಡಿ, ಹಿರಿಯೂರಿನ ಒಂದು ವಿಶೇಷತೆ ಏನು ಅಂದ್ರೆ ಅಲ್ಲಿ ಜಾತಿಗೆ ಮನ್ನಣೆ ಕೊಡ್ತಾರಾ, ಅಲ್ಲಿ ಅಭಿವೃದ್ಧಿಗೆ ಮನ್ನಣೆ ಕೊಡ್ತಾರಾ, ಅಥವಾ ಅಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಮನ್ನಣೆ ಕೊಡ್ತಾರ ಅನ್ನೋದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ನೋಡಿ, ಸುಧಾಕರ್ ಅವರು ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಕೂಡ ಹಿರಿಯೂರಲ್ಲಿ ಗೆದ್ದಿದ್ರು. ಆಮೇಲೆ ಸುಧಾಕರ್ ಅವರ ಸಮುದಾಯ ಇದೆಯಲ್ಲ, ಜೈನ ಸಮುದಾಯ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲವೇ ಇಲ್ಲ. ಆಗಿದ್ದರೂ ಕೂಡ ಹಿರಿಯೂರಲ್ಲಿ ಸುಧಾಕರ್ ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತಂದ್ರೆ ಹಿರಿಯೂರಿನ ಜನ ಪಕ್ಷಕ್ಕಿಂತಲೂ ವ್ಯಕ್ತಿಯ ಸಾಮರ್ಥ್ಯ, ವ್ಯಕ್ತಿಯ ಏನು ಆಡಳಿತಾತ್ಮಕವಾದ ಅನುಭವ, ಜನಾನುರಾಗಿಯಾಗಿ ಹೇಗೆ ಕೆಲಸ ಮಾಡಬಲ್ಲರು ಅನ್ನೋದನ್ನ ನೋಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಆದ್ರೆ ಈ ಸಲ ಯಾಕೆ DK ಶಿವಕುಮಾರ್ ಈ ತರದೊಂದು ಪ್ರಯೋಗ ಮಾಡ್ತಿದ್ದಾರೆ? ಸಂಚಿತ್ತಯ್ಯ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ ಅಂದ್ರೆ, ಸ್ನೇಹಿತರೆ, ಹಿರಿಯೂರಿನ ಈ ಏನು ಜನಾಂಗದ ಒಂದು ಚಿತ್ರಣವನ್ನ ನೋಡಿದ್ರೆ ಹಿರಿಯೂರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಅಂದ್ರೆ ನಿರ್ಣಾಯಕ ಮತದಾರರಾಗಿ ಕಾಡುಗೊಳ್ಳರಿದ್ದಾರೆ.
ಆನಂತರ ಒಕ್ಕಲಿಗ ಸಮುದಾಯದವರು ಒಂದು 35-40 ಸಾವಿರ ಜನ ಇದ್ದಾರೆ. ಇನ್ನು SC/ST ಸಮುದಾಯದವರು ಅವರು ಕೂಡ ಒಂದು 40,000 ಜನ ಇದ್ದಾರೆ. ಹೀಗಾಗಿ ಕಾಡುಗೊಲ್ಲ ಸಮುದಾಯ ನಿರ್ಣಾಯಕ. ಇಂತಹ ಸಂದರ್ಭದಲ್ಲಿ ಕಾಡುಗೊಲ್ಲ ಸಮುದಾಯವನ್ನ ಓಲೈಕೆ ಮಾಡಬೇಕು ಮತ್ತು ಕಾಡುಗೊಲ್ಲ ಸಮುದಾಯ ಇದುವರೆಗೂ ಕೂಡ ಸಾಮಾಜಿಕವಾಗಿ ಇನ್ನೂ ಮುನ್ನೆಲೆಗೆ ಬಂದಿಲ್ಲ. ಶಿರಾ ಉಪಚುನಾವಣೆ ಆದಾಗ ಬಿಜೆಪಿ ಒಂದು ತಂತ್ರಗಾರಿಕೆ ಮಾಡ್ತು. ಏನು ಅಂದ್ರೆ ಅಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡ್ತು. ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತಂದಿದ್ದು ಕಾಂಗ್ರೆಸ್ ಪಕ್ಷ. ಒಂದು ನೇಮಕಾವಸ್ಥೆಗೋಸ್ಕರ ಯಾರನ್ನೋ ಒಬ್ರು ನೇಮಕ ಮಾಡಿದ್ರು. ಅಲ್ಲಿ ಕಾಡುಗೊಲ್ಲರು ಓಟ್ ಹಾಕಿದ್ರು. ಈಗ ಹಿರಿಯೂರಲ್ಲಿ ಕಾಡುಗೊಲ್ಲರನ್ನ ಮತ್ತು ತಳ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಸುಧಾಕರ್ ಅವರ ಮಗ ಸುಹಾಸ್ಗೆ ಕೇವಲ ಟಿಕೆಟ್ ಕೊಟ್ಬಿಟ್ರೆ ಗೆದ್ಬಿಡ್ತಾರ? ಪಿಚ್ ಅಷ್ಟು ಸುಲಭವಾಗಿಲ್ಲ. ಸುಧಾಕರ್ ಅವರಿಗೆ ಇದ್ದ ಅನುಭವ ಮಗನಿಗೆ ಬರಬೇಕು ಅಂತ ಏನು ಇಲ್ಲ. ಯಾಕೆಂದ್ರೆ ಅಲ್ಲಿ ಹಿರಿಯೂರಿನ ಈ ಕಣ ಇದೆಯಲ್ಲ, ಅಲ್ಲಿ JDS ತುಂಬಾ ಪ್ರಾಬಲ್ಯ ಇದೆ, ಒಕ್ಕಲಿಗ ಸಮುದಾಯದ ಪ್ರಾಬಲ್ಯತೆ ಹೆಚ್ಚಿದೆ, ಆಮೇಲೆ ಕಾಡುಗೊಲ್ಲ ಸಮುದಾಯದ ಪ್ರಾಬಲ್ಯತೆ ಹೆಚ್ಚಿದೆ, ಆಮೇಲೆ ಮುಸ್ಲಿಂ ಸಮುದಾಯ ಪ್ರಾಬಲ್ಯ ಇದೆ, ಸಣ್ಣ ಸಣ್ಣ ಸಮುದಾಯಗಳು SC/ST ಸಮುದಾಯಗಳ ಪ್ರಾಬಲ್ಯ ಇದೆ. ಹೀಗಿರುವಾಗ ಯಾವ ರಾಜಕೀಯ ತಂತ್ರಗಾರಿಕೆಯ ಮೂಲಕ ಗೆಲುವನ್ನ ಸಾಧಿಸಬೇಕು ಅನ್ನೋ ಯೋಚನೆ ಇದ್ದೇ ಇರತ್ತೆ. ಸುಹಾಸ್ಗೆ ರಾಜಕೀಯ ಅನುಭವ ಇನ್ನೂ ಕಡಿಮೆ. ತಂದೆಯಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಒಂದು ಅರ್ಹತೆ ಆದ್ರೆ ರಾಜಕೀಯದ ಗ್ರೌಂಡ್ಗೆ ಇಳಿದು ಕೆಲಸ ಮಾಡಿರುವ ಅನುಭವ ಅಷ್ಟೊಂದು ಇಲ್ಲ. ಹಾಗಾಗಿ ಅಖಾಡಕ್ಕಿಳಿದಾಗ ಎಲ್ಲಾದ್ರೂ ನೇರವಾಗಿ ಸುಹಾಸ್ ಅವ್ರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಬಿಟ್ಟಂಗಾಗತ್ತಾ ಅನ್ನುವಂತ ಯೋಚನೆಯನ್ನು ಕೂಡ DK ಶಿವಕುಮಾರ್ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡೋಣ, ಯಾವುದಕ್ಕೂ ಒಂದು ಪ್ಲಾನಿಂಗ್ ಇರಲೇಬೇಕು, ಒಂದು ಸರಿಯಾದ ಪ್ಲಾನಿಂಗ್ ಇರಬೇಕು ಅಂತ ಯೋಚಿಸುವಾಗ ಆ ಪ್ಲಾನಿಂಗ್ಗೆ ಸಣ್ಣ ಚಿತ್ತಯ್ಯ ಅವರು ಕಾಡುಗೊಲ್ಲ ಸಮುದಾಯದ ಒಬ್ಬ ಅಧಿಕಾರಿ. ಜೊತೆಗೆ ಕಾಡುಗೊಲ್ಲ ಸಮುದಾಯದ ಓಟು ಕೂಡ ಹೆಚ್ಚಿರೋದ್ರಿಂದ ಒಂದು ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಟಿಕೆಟ್ ಕೊಟ್ಟಂಗೂ ಆಗತ್ತೆ. ಆನಂತರ ಸಣ್ಣ ಚಿತ್ತಯ್ಯ ಅವರಿಗೆ ಟಿಕೆಟ್ ಕೊಟ್ರೆ ಇತರೆ ಸಮುದಾಯದವರ ವಿಶ್ವಾಸವನ್ನ ಪಡೆಯೋದು ಏನು ಕಷ್ಟ ಆಗಲ್ಲ. ಜೊತೆಗೆ ಅನುಕಂಪದ ಆಧಾರದ ಮೇಲೆ ಸುಧಾಕರ್ ಅವರ ಮಗನಿಗೆ ಬರಬೇಕಾದ ಓಟುಗಳು ಕೂಡ ಅನಾಯಾಸವಾಗಿ ಬರುವುದರಿಂದ ಹಿರಿಯೂರನ್ನ ಗೆದ್ದುಕೊಳ್ಳೋದು ಸುಲಭ ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ಯಾಕೆಂದ್ರೆ ಸಂಚಿತಯ್ಯ ಸುಮ್ಮನೆ ಏನೋ ಕಾಟಾಚಾರಕ್ಕಲ್ಲೋಗಿ ಒಂದು ಪ್ರಚಾರ ಮಾಡೋದು, ಒಂದು ಫೋಟೋ ತಗೊಳ್ಳೋದು, ಆ ರೀತಿ ಮಾಡ್ತಾ ಇಲ್ಲ. ಅವ್ರು ನಿಜವಾಗ್ಲೂ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತಾನೆ ತುಂಬಾ ಸೀರಿಯಸ್ ಆಗಿ ಅಗ್ರೆಸಿವ್ನೆಸ್ ಕೆಲಸ ಮಾಡ್ತಿದ್ದಾರೆ. ಮತ್ತೆ ರೆಸ್ಪಾನ್ಸ್ ಕೂಡ ಆ ಮಟ್ಟಕ್ಕೆ ಸಿಗ್ತಾ ಇದೆ. ಹೀಗಾಗಿ ಈಗ JDS ಮತ್ತು ಬಿಜೆಪಿಗೂ ತಲೆ ಕೆಟ್ಟೋಗಿದೆ. ಈಗ ಇಂಥ ಅಭ್ಯರ್ಥಿನ ಇಳಿಸಿದಾಗ ನಾವೇನ್ ಮಾಡ್ಬೇಕು? ಈಗ ರಾಜಣ್ಣ ಕಾಡುಗೊಲ್ಲ ಸಮುದಾಯದ ಅಭ್ಯರ್ಥಿ ಆಗಿದ್ರು ಕೂಡ ಸಣ್ಣ ಚಿತ್ತಯ್ಯ ಅವರ ಮುಂದೆ ರಾಜಣ್ಣ ಸ್ವಲ್ಪ ಮಂಕಾದಂಗೆ ಕಾಣ್ತಾರೆ. ಯಾಕಂದ್ರೆ ಜನರ ಈ ನಿರೀಕ್ಷೆ ನೋಡಿದಾಗ ದೊಡ್ಡ ಪ್ರಮಾಣದಲ್ಲಿ ಇದೆ. ಕೊನೆಗೆ ಯಾವ ಮಟ್ಟಕ್ಕೆ JDS ತಲೆ ಕೆಡಿಸ್ಕೊಂಡಿದೆಯಾ ಅಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೇ ಕಣಕ್ಕಿಳಿಸ್ಬೇಕು ಅಂತ. ಕೊನೆಗೆ ಕುಮಾರಸ್ವಾಮಿ ಅವರು ಇಲ್ಲ, ನಾನ್ ಕಣಕ್ಕಿಳಿಯಲ್ಲ ಅಂತ ನೋಡ್ಬೇಕಾಗಿದೆ. ಸುಧಾಕರ್ ಅವರು ಮಗ ಸುಹಾಸ್ ಅವರು ಏನಾದ್ರು ಕಣಕ್ಕಿಳಿದು ಅವ್ರಿಗೆ ಟಿಕೆಟ್ ಸಿಕ್ಕರೆ ಒಂದು ಸಮರ್ಥ ಅಭ್ಯರ್ಥಿ ನಿಜ. ಆದ್ರೆ ರಾಜಕೀಯ ಅನುಭವ ಕಡಿಮೆ ಇರೋದ್ರಿಂದ ಎದುರಾಳಿಗಳ ಪ್ರತಿಪಟ್ಟು ಅತ್ಯಂತ ಭಯಾನಕವಾಗಿದೆ. ಆ ಎಲ್ಲ ಚಕ್ರ ವ್ಯೂಹವನ್ನು ಭೇದಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಒಂದು ಸರಿಯಾದ ಸಮರ್ಥ ಆಲ್ಟರ್ನೇಟ್ ಆಗಿ ಒಬ್ಬ ಅಭ್ಯರ್ಥಿ ಬೇಕು ಅಂತ ಹೇಳಿ ಸಣ್ಣ ಚಿತ್ತಯ್ಯ ಅವರಿಗೆ ಹೇಳಲಾಗಿದೆ. ಇನ್ನೊಂದು ತಳಮಟ್ಟದ ನಮಗೆ ಸಿಕ್ಕ ಗ್ರೌಂಡ್ ಲೆವೆಲ್ ಮಾಹಿತಿ ಏನು ಅಂದ್ರೆ ಸಣ್ಣ ಚಿತ್ತಯ್ಯ ಅವರು ವಿಶ್ವೇಶ್ವರಯ್ಯ ಜಲ ನಿಗಮದ MD ಆಗಿದ್ದಾಗ ಮತ್ತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ನೀರಾವರಿ ಸಚಿವರಾಗಿದ್ದಾಗ DK ಶಿವಕುಮಾರ್ ಅವರ ಒಂದು ಕೆಳಗಡೆ ಕೆಲಸ ಮಾಡಿರುವ ಅನುಭವ ಇದೆ. ಮತ್ತೆ ಆಪ್ತರೂ ಕೂಡ. ಈ ಎಲ್ಲ ಹಿನ್ನೆಲೆಯನ್ನ ನೋಡಿದಾಗ ಕಾಂಗ್ರೆಸ್ ಅಲ್ಲಿ ಏನೋ ನಡೀತಾ ಇದೆ. ಬಿಜೆಪಿ ಮತ್ತು JDS ಅಲ್ಲಿ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಲ್ಲಿ ತಿಪ್ಪಾರೆಡ್ಡಿ ಅವರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದೆ. ಸೊ ಇನ್ನು ಬಿಜೆಪಿ ಮತ್ತು JDS ನಲ್ಲಿ ಇನ್ನು ಒಮ್ಮತ ಬಂದಿಲ್ಲ, ಇನ್ನು ಅಖಾಡಕ್ಕೆ ಇಳಿದಿಲ್ಲ. ಹೀಗಿರುವಾಗ DK ಶಿವಕುಮಾರ್ ಅಲೆ ಒಂದ್ ರೌಂಡ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂದ್ಕೊಂಡಂಗೆ ಆದ್ರೆ ಒಂದು ವೇಳೆ ಏನಾದ್ರು ಸುಹಾಸ್ಗೆ ಟಿಕೆಟ್ ಸಿಕ್ಕರೂ ಕೂಡ ಏನಂತ ಕಷ್ಟ ಆಗಲ್ಲ. ಒಂದು ವೇಳೆ ಏನಾದ್ರೂ ಸಣ್ಣ ಚಿತ್ತಯ್ಯ ಅವರಿಗೆ ಟಿಕೆಟ್ ಸಿಕ್ಕರೆ ಕಾಡುಗೊಲ್ಲ ಸಮುದಾಯದ ಸಂಪೂರ್ಣ ಬೆಂಬಲ ಸಣ್ಣ ಚಿತ್ತಯ್ಯ ಅವರಿಗೆ ಸಿಗುತ್ತೆ. ಇನ್ನು ಅನುಕಂಪದ ಆಧಾರದ ಓಟುಗಳು ಮತ್ತು SC/ST ಸಮುದಾಯದ ಓಟುಗಳು, ಮುಸ್ಲಿಂ ಸಮುದಾಯದ ಓಟುಗಳು ಬಂದೇ ಬರುತ್ತವೆ.
ಈ ಹಿನ್ನೆಲೆಯಲ್ಲಿ ಸಣ್ಣ ಚಿತ್ತಯ್ಯ ಮ್ಯಾಜಿಕ್ ಮಾಡ್ತಾರಾ ಅಥವಾ ಕೊನೆಗಳಿಗೆ ಏನಾದರೂ ಬದಲಾವಣೆ ಆಗತ್ತಾ ನೋಡ್ಬೇಕು. ಮತ್ತೆ ಏನೋ ಸುಧಾಕರ್ ಅವರ ಒಂದು ಸ್ಮರಣೆ ಕಾರ್ಯಕ್ರಮವನ್ನು ಕೂಡ ಹಿರಿಯೂರಲ್ಲಿ ಮಾಡ್ತಾರೆ, ಅಲ್ಲಿ ಯಾವ ತರಹದ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಹಿರಿಯೂರಿನ ಅಖಾಡ ಬಹಳ ಕುತೂಹಲವನ್ನ ಮೂಡಿಸಿರೋದಂತೂ ನಿಜವಾಗಿದೆ. ನಮಸ್ಕಾರ.